ಕಡೆಗೂ ರಾಜೀನಾಮೆ ಕೊಡಿಸ್ಬಿಟ್ರು ಮೇಡಮ್. ಕಡೆಗೂ ರಾಜೀನಾಮೆ ಕೊಟ್ಟರು. ಅವ್ರು ರಾಜೀನಾಮೆ ಕೊಟ್ಟರು ಕಿಂಗೆ, ರಾಜೀನಾಮೆ ಕೊಡದೇ ಇದ್ರು ಕಿಂಗೆ. ಅವ್ರು ಯಾವತ್ತಿದ್ರು ನಮ್ಗೆ ಶಾಶ್ವತವಾಗಿ CM ಮೇಡಮ್. ಎಲ್ಲಿಂದ ಬಂದಿರೋ ಸರ್? ವರ್ಣ ಕ್ಷೇತ್ರ ಮೇಡಮ್. ವರ್ಣದಿಂದನಾ? ಓಕೆ, ಇವಾಗ ನೀವೇನು ಹೇಳಿಲ್ವಾ ಸರ್ಗೆ? ಹೇಳಿದ್ವಿ, ಕೈ ಮುಗಿದ್ವಿ. ನಮ್ಮಪ್ಪನಿಗೆ ಈ 7 ಕೋಟಿ ಜನರ ಆಶೀರ್ವಾದ ಇದೆ. ಅವರು ಆರೋಗ್ಯ ಆಯುಸ್ಸು ಕೊಡಲಿ ಸರ್, ನೀವು ಹಿಂಗೆ ಗಟ್ಟಿಯಾಗಿರಿ ಅಂತ ಅವ್ರಿಗೆ ಧೈರ್ಯ ತುಂಬಿ ಬಂದಿದ್ದೀವಿ ನಾವು. ನಿಜವಾಗ್ಲೂ ಮುಖ ನೋಡಕ್ ಆಗ್ತಿರ್ಲಿಲ್ಲ ಮೇಡಮ್. ನಿಮ್ಮ ಕಣ್ಣಲ್ಲಿ ಅದೇ ತರ ಫೀಲಿಂಗ್ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಬೆಳಗ್ಗೆಯಿಂದನೂ ಇದೆ ಮೇಡಮ್. ಬೆಳಗ್ಗೆಯಿಂದನೂ ನೋವಿದೆ ನಮಗೂ. ನಮ್ಮ ಸಾಹೇಬ್ರಿಗೆ ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಕ್ಷೇತ್ರದಿಂದ ಬಂದಿದ್ದೀವಿ ನಾವು ಸಾವಿರಾರು ಜನನೇ ಬಂದಿದ್ದೀವಿ ನಮ್ಮ ಕ್ಷೇತ್ರದಿಂದ. ಚಿಕ್ಕವ್ರಿಗೆ ಅದೇ ರೀತಿ ಯಾವ್ದಾದ್ರು ಒಂದು ಅವಕಾಶ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಇವಾಗ ಸರ್ಕಾರದಲ್ಲಿ ಯಾವ ತರ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ? ಅವ್ರಿಗೆ ಅವರು ಹಿರಿಯರಾಗಿರೋದ್ರಿಂದ ಅವ್ರ ಮಾರ್ಗದರ್ಶನದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಸರ್ಕಾರ ನಡೆಸ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಆಸೆ. ಈಗ ಇದ್ರಲ್ಲಿ ಸೆಂಟ್ರಲ್ ಕರೆದಿದ್ದಾರಲ್ಲ, ಬಂದ್ಬಿಡಿ ನೀವು ಇಲ್ಲಿಗೆ ಅಂತ. ಇಲ್ಲ ಮೇಡಮ್, ಸಾಹೇಬ್ರು ಹೋಗಲ್ಲ ಅಂತ ಹೇಳಿದ್ದಾರೆ. ನಾನು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನನ್ನ ಆಸೆ ಇದೆ, ಒಲವಿದೆ ಅಂತ ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಈಗ ಯಾರು ಆಡಳಿತ ಮಾಡ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಅದೇ ರೀತಿ ಮಾಡ್ಕೊಂಡು ಹೋಗಲಿ. ಜೊತೆಗೆ ಅವ್ರ ಮಗನಿಗೂ ಉನ್ನತ ಸ್ಥಾನಮಾನ ಕೊಟ್ಟು ಅವರು ಅದೇ ರೀತಿ ಸಾಮಾಜಿಕ ನ್ಯಾಯದ ಪರವಾಗಿ ಸಮಾಜವಾದಿಯಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಸರ್, ಮಗ ರಾಜಕೀಯವಾಗಿ ಬೆಳೆಯಲ್ಲ ಅನ್ಸುತ್ತಲ್ವಾ ಸರ್? ಯಾಕೆ ಮೇಡಮ್? ಅಷ್ಟೊಂದು ಇದಿಲ್ಲ ಇವ್ರ ತರ ಚಾಣಾಕ್ಷತನ ಇದೆ ಮೇಡಮ್. ನೀವಂತ ತಾವನ್ಕೊಂಡ್ರೆ ತಪ್ಪು. ಚಾಣಾಕ್ಷರಾಗಿದ್ದಾರೆ ಅವರು. ರಾಜಕೀಯದಲ್ಲೂ ಈಗ ಒಂದು 5 ವರ್ಷ MLA ಆಗಿದ್ದಾರೆ, ಈಗ 3 ವರ್ಷ MLC ಆಗಿದ್ದಾರೆ. ಅನುಭವ ಇದೆ, ತುಂಬ ಚೆನ್ನಾಗಿದೆ ಮೈಂಡು ಅವ್ರಿಗೆ. ಡಾಕ್ಟರ್ ಓದಿದ್ರೆ ಸಾಫ್ಟ್ ಕಾರ್ನರ್ ಆದರೂ ಜನಗಳ ಜೊತೆ ತುಂಬ ಬೆರೀತಾರೆ ಮೇಡಮ್. ಈಗ ಪ್ರತಿಯೊಂದು ಊರಿಗೆ ಹೋದ್ರು ನಮ್ಮ ಕ್ಷೇತ್ರದಲ್ಲಿ ಅವ್ರ ಹೆಸರು ಹಿಡಿದು ಕರೆದು ಮಾತಾಡಿಸ್ತಾರೆ. ಅವ್ರ ಊರಿಗೆ ಏನು ಕೆಲಸ ಆಗಬೇಕು ಅಂತ ನಿಂತು ಮಾಡ್ತಾರೆ. ಒಬ್ರು CM ಮಗ ಅಂತ ಅಹಮೇ ಇಲ್ಲ ಅವ್ರಿಗೆ. ಬಡವ್ರ ಮಕ್ಕಳ ತರನೇ ದಂಡಲ್ಲಿ ಬಂದು ನಿಂತ್ಕೊಂಡು ಹತ್ರದಲ್ಲಿ ಬಂದು ನಿಂತ್ಕೊಂಡು ಒಬ್ರು ಬಡವ್ರ ಮಕ್ಕಳು ಯಾವ ತರ ನಾವು ಹೋಗಿ ಈಗ ಮಾತಾಡ್ತೀವಿ, ಇದೇ ತರನೇ ನಮ್ಮ ಕೈಗೆ ಸಿಕ್ಕಿ ಪ್ರತಿ ಊರುಗಳಿಗೂ ಪ್ರತಿಯೊಂದು ಬೀದಿಗಳಿಗೂ ಸುತ್ತಿಸಿದ್ವಿ ಮೇಡಮ್ ನಮ್ಮ ಕ್ಷೇತ್ರದಲ್ಲಿ. ಹಂಗಾಗಿ ಎಲ್ಲ ಬೀದಿಗಳು, ಎಲ್ಲ ಜನ, ಎಲ್ಲ ಸಮಾಜ ಜನಗಳು ಅವ್ರಿಗೆ ಪರಿಚಯ ಇದ್ದಾರೆ. ಹಂಗಾಗಿ ಒಳ್ಳೆ ಆಡಳಿತ ಮಾಡ್ತಾರೆ ಅಂತ ನಮ್ಮ ಆಸೆ. ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ರಾ? ಚೆನ್ನಾಗಿ ಅಲ್ಲ ಮೇಡಮ್, ನಮ್ಮ ಕ್ಷೇತ್ರನ ಒಂದ್ಸಲ ನೀವು ಮಾಧ್ಯಮದವ್ರು ಬಂದು ನೋಡಿ. ಈ ಕರ್ನಾಟಕದಲ್ಲಿ ವರ್ಣ ಕ್ಷೇತ್ರ ಅಂದರೆ ಏನು ನೋಡಿ. ಒಂದು ನಮ್ಮ ಜಮೀನುಗಳಿಗೂ ಕೂಡ ನಮ್ಮಲ್ಲಿ ರಸ್ತೆಗಳನ್ನ ಮಾಡಿ ಪ್ರತಿಯೊಂದು ಇವತ್ತು ಯಾವುದೇ ಒಂದು ನೀರಿನ ವಿಚಾರ ಆಗಲಿ, ಒಂದು ರಸ್ತೆ ವಿಚಾರವಾಗಲಿ, ಒಂದು ಜನಗಳಿಗೆ ಅನುಕೂಲ ಆಗೋದಾಗಲಿ, ಸೌಲಭ್ಯಗಳು, ಸರ್ಕಾರ ಸೌಲಭ್ಯಗಳನ್ನ ಸಿಗೋದ್ರಲ್ಲಿ ನಮ್ಮ ವರ್ಣ ಕ್ಷೇತ್ರನೇ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಆಗಿದೆ ಮೇಡಮ್. ಮಾಡಿದ್ದಾರೆ ಮೇಡಮ್. ಇವರು ಇವಾಗ CM ಇಂದ ಇಳಿಸಿದ್ರು, ಇವ್ರು ರಾಜೀನಾಮೆ ಕೊಟ್ಟಿದ್ರು, ನಾವು ಇರೋ ತನಕ, ನಮ್ಮ ಉಸಿರಿರೋ ತನಕ ಇವರೇ ನಮ್ಗೆ ಶಾಶ್ವತವಾಗಿ ಮುಖ್ಯಮಂತ್ರಿ ಮೇಡಮ್. ಕ್ಷೇತ್ರದ ಮುಖ್ಯಮಂತ್ರಿ ಮೇಡಮ್. ಅದೇ ಅಭಿಮಾನ ಅನ್ನೋದು ಎಷ್ಟು ದೊಡ್ಡದು ನೋಡಿ. ನಿಮ್ಮಲ್ಲಿರೋ ಅಭಿಮಾನಕ್ಕೆ ಇದು ಅವರು ಕೃತಜ್ಞರಾಗಬೇಕು. ಮತ್ತೆ ನೆಕ್ಸ್ಟ್ ಹೊಸ ಪಕ್ಷ ಕಟ್ತಾರೆ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ಆ ಥರ ಏನು ಹೇಳಿಲ್ಲ ಸಾಹೇಬರು. ಆ ಥರ ಮಾಡೋದು ಇಲ್ಲ. ಯಾಕಂದರೆ ಈ ಪಕ್ಷ ಎಲ್ಲನೂ ಕೊಟ್ಟಿದೆ ಅವ್ರಿಗೆ. ಏನಂದರೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡದೆ ಸಡನ್ನಾಗಿ ಅವರು ರಾಜೀನಾಮೆ ಕೊಡ್ತಿರೋದು ನೋವಿದೆ ಹೊರತು ನಮಗೆ ಪಕ್ಷದಲ್ಲಿ ಅವ್ರಿಗೇನು 2 ಸಲ ಮುಖ್ಯಮಂತ್ರಿ ಮಾಡಿದೆ, 2 ಸಲ ವಿರೋಧ ಪಕ್ಷದ ನಾಯಕ ಮಾಡಿಲ್ಲ. ಬಟ್ ಸಡನ್ನಾಗಿ ಇಳಿಸಿದ್ರು. ನಮ್ಮ ಬೇಕಾದಷ್ಟು ಜನ ಕಾರ್ಯಕರ್ತರು, ಬಡವರು, ಹಿಂದುಳಿದವರು, OBC ಅವ್ರಿಗೆಲ್ಲರ ಸ್ವಲ್ಪ ನೋವಾಗಿದೆ. ಕ್ಷೇತ್ರದವ್ರಿಗಂತೂ ತುಂಬ ನೋವಾಗಿದೆ. ಹಂಗಾಗಿ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗಿತ್ತು ಅನ್ನೋದು ಅಷ್ಟೇ ಮೇಡಮ್ ನಮ್ಮ ಆಸೆ, ಇನ್ನೇನಿರಲಿ. ಈಗ DKC ಬಂದ್ರಲ್ಲ, ಹೇಗೆ ಅಧಿಕಾರ ನಡೆಸ್ಬೋದು ಅಂತೀರಾ? ಇದು ಇವ್ರ ಮಾರ್ಗದರ್ಶನದಲ್ಲೇ ಮಾಡಬೇಕು ಮೇಡಮ್. DKS ಅವ್ರಿಗೆ ಮುಖ್ಯಮಂತ್ರಿಯಾಗಿ ಅನುಭವ ಇಲ್ಲದೆ ಇರೋದ್ರಿಂದ, ಆಲ್ರೆಡಿ ಇವರು ಅನುಭವದಲ್ಲಿ ಇದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ರು 2 ಸಲ. ಹಂಗಾಗಿ ಇವರು ಒಳ್ಳೆ ಆಡಳಿತ ಕೊಟ್ಟರು. ಇವ್ರ ಜೊತೆಲೇ ಇದ್ದು ಇವ್ರ ಮಾರ್ಗದರ್ಶನದಲ್ಲಿ ಅವರು ಆಡಳಿತ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಆಸೆ.